MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ದಿನಾಂಕ 19/7/2024 ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೇರಾವಟಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳ ಹಕ್ಕುಗಳು, ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಹಕ್ಕುಗಳು, ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಸಮಾಜದಲ್ಲಿ ಹದಿಹರೆಯದ ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳು, ಬಾಲ್ಯ ವಿವಾಹ, ಮಕ್ಕಳ ಹಕ್ಕುಗಳು, ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ, ಮುಖ್ಯವಾಗಿ ಪೋಕ್ಸೋ ಕಾಯ್ದೆ ಬಗ್ಗೆ ಕಾರ್ಯಕ್ರಮದ ರೂವಾರಿಗಳು, ಅಧಿಕಾರಿಗಳು ಆದಂಥ ಶ್ರೀಯುತ ವೆಂಕಟೇಶ್ ಅವರು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಂಕಷ್ಟ ಪರಿಸ್ಥಿತಿಯಲ್ಲಿರುವ ಮಕ್ಕಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಅವರು ನುಡಿದರು. ಚಿಂತಾಮಣಿ ತಾಲೂಕು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ರವರು ಮಾತನಾಡಿ, ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಯಾವ ರೀತಿ ಈ ಒಂದು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡುತ್ತಿದ್ದಾರೆ, ಮಕ್ಕಳ ನೆರವಿಗಾಗಿ ನಾವೆಲ್ಲರೂ ಸಹಾಯಕ್ಕೆ ಬರಬೇಕು ಹಾಗೂ ಅದರ ಒಂದು ಮಾಹಿತಿಗಾಗಿ 24/7 ಉಚಿತ ಮಕ್ಕಳ ಸಹಾಯವಾಣಿ 1098 ಅಥವಾ 112ಗೆ ಕರೆ ಮಾಡಿ ಎಲ್ಲರೂ ಸಹಕಾರ ನೀಡಿ ಎಂದು ಅವರು ತಿಳಿಸಿಕೊಟ್ಟರು. ಕೋಟಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ನಾಗರಾಜರವರು ಮಾತನಾಡಿ ಕಾನೂನಿನ ಅರಿವು ಬಗ್ಗೆ ತಿಳಿಸಿಕೊಟ್ಟರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಸುಬ್ಬಾರೆಡ್ಡಿಯವರು ಮಾತನಾಡುತ್ತಾ 18 ವರ್ಷದ ಒಳಗಿರುವ ಹೆಣ್ಣು ಮಕ್ಕಳು ಹಾಗೂ 21 ವರ್ಷದ ಒಳಗಿರುವ ಗಂಡು ಮಕ್ಕಳು ಯಾವುದೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟರೆ ಪೋಕ್ಸೋ ಕಾಯ್ದೆಯಡಿ ಅವರನ್ನು ಬಂಧಿಸಲಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದರು. ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದರು. ಕುಮಾರಿ ದೀಪಾ ಮತ್ತು ಸಿಂಧು ಪ್ರಾರ್ಥಿಸಿದರು. ವಿಜ್ಞಾನ ಶಿಕ್ಷಕರಾದ ಟಿ ಶ್ರೀನಿವಾಸರವರು ಸ್ವಾಗತಿಸಿದರು ಹಾಗೂ ಇಡೀ ಕಾರ್ಯಕ್ರಮವನ್ನು ಗಣಿತ ಶಿಕ್ಷಕರಾದ ಶ್ರೀಯುತ ಅನಿಲ್ ಕುಮಾರ್ ಅವರು ನೆರವೇರಿಸಿಕೊಟ್ಟರು. ನೆನಪಿರಲಿ, ನೀವು ಚೆನ್ನಾಗಿದ್ದರೆ ಮಾತ್ರ ಬಂಧು ಬಳಗ ಸ್ನೇಹಿತರು ನೀವು ಏನೂ ಅಲ್ಲ ಅಂದರೆ ಮುಂದೆ ಇದ್ರೂ ಕೂಡ ಅವ್ರು ಯಾರು ನಿಮ್ಮ ಜೊತೆ ಮಾತನಾಡುವುದಿಲ್ಲ. ನಾವು ತುಂಬಾ ಇಷ್ಟಪಟ್ಟವರಿಗೆ ನಾವೇ ನೋವಾಗುವುದಾದರೆ ಅವರಿಂದ ದೂರ ಉಳಿಯೋದೇ ಒಳ್ಳೆಯದಲ್ವಾ? ಇಂದಿನ ಮಕ್ಕಳೇ ಮುಂದಿನ ಸದೃಢ ಸಮಾಜವನ್ನು ಕಟ್ಟು, ಅಂತಹ ಸದೃಢ ಸಮಾಜವನ್ನು ಕಟ್ಟಬಹುದಾದಂಥ ಮಕ್ಕಳನ್ನ ಧೈರ್ಯವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಧೈರ್ಯವಾಗಿ ಬೆಳೆಸಬೇಕು. ಮಕ್ಕಳ ಮೇಲೆ ನಡೆಯುವ ಯಾವುದೇ ರೀತಿಯ ದೌರ್ಜನ್ಯಗಳನ್ನು ಶೀಘ್ರವೇ ಮೊಟಕುಗೊಳಿಸಿ ಮಕ್ಕಳಿಗೆ ಸದೃಢವಾದಂಥ ಒಂದು ಸಮಾಜವನ್ನು ನವಭಾರತಕ್ಕೆ ಕಟ್ಟಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಅದ್ಭುತವಾದ ಕಾಯ್ದೆಯನ್ನು ತಂದಿದ್ದಾರೆ, ಪೋಕ್ಸೋ ಅಂತ. ಅದರ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳು, ಮಕ್ಕಳ ಸುರಕ್ಷತೆಯ ಬಗ್ಗೆ, ಅಲ್ಲಿರುವಂಥ ಕಾನೂನುಗಳ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅರಿವು ಮೂಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಸರಳ ಸುಂದರ ಕಾರ್ಯಕ್ರಮ ಹಾಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ಮಾಡಬೇಕಾಗಿ ದೀಪ ಹಾಗೂ ಸಂಗಡಿಗರಲ್ಲಿ ವಿನಂತಿ.
ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಜ್ಯೋತಿ ಎಂದು, ಭಾದ್ರಪದ ಶುಕ್ಲದ ಜ್ಯೋತಿ ಎಂದು, ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು, ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲೆಂದು ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ದೀಪಾ ಹಾಗೂ ಸಿಂಧು ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂತಹ ಎಲ್ಲ ಗಣ್ಯರನ್ನ ವೇದಿಕೆಗೆ ಸ್ವಾಗತ ಬಯಸಬೇಕಾಗಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಶ್ರೀನಿವಾಸ್ ಸರ್ ಅವರಿಗೆ ಮನವಿ. KR ಕ್ಲಸ್ಟರ್ನ ಆವರಣದಲ್ಲಿರ್ತಕ್ಕಂಥ HPS ಶಾಲೆ ಹಾಗೂ SLN ವಿದ್ಯಾಸಂಸ್ಥೆ ಹಾಗೂ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಲೋಕಸಭಾ ಕಾಯ್ದೆ ಕುರಿತು ಕಾನೂನು ಅರಿವನ್ನು ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮ, ಅದೇ ರೀತಿ ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ವೆಂಕಟೇಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ. CRP ಸರ್ ಅವರಾದಂತಹ ಶ್ರೀಯುತ ಶ್ರೀರಾಮಪ್ಪ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸ್ವಾಗತವನ್ನು ಬಯಸಿದಂಥ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ನಾನು ಈ ವೇದಿಕೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದ ಮಹತ್ವದ ಕುರಿತು, ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸುರಕ್ಷತೆ ಇರುವಂಥ ಕಾನೂನುಗಳು ಕುರಿತು ಒಂದೆರಡು ಮಾತನ್ನು ಆಡಬೇಕಾಗಿ ಶ್ರೀಯುತ ಶ್ರೀ ವೆಂಕಟೇಶ್ ರವರು, ಕಾರ್ಯಕ್ರಮ ಸಂಯೋಜಕರು, ಮಕ್ಕಳ ಸಹಾಯವಾಣಿ, ಅವರನ್ನು ಆಹ್ವಾನಿಸ್ತಾರೆ. ಇವತ್ತಿನ ಕಾರ್ಯಕ್ರಮ ಮಕ್ಕಳ ಹಕ್ಕುಗಳು ಮತ್ತೆ ಮಕ್ಕಳು ಒಂದು ಸ್ಕೂಲಲ್ಲಾಗಿರ್ಬೋದು ಇಲ್ಲ ಹೊರಗಡೆ ಆಗಿರ್ಬೋದು ನಮ್ಮ ನಡವಳಿಕೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಪ್ರತಿಯೊಬ್ಬ ಮಗುನೂ ಅಷ್ಟೇ ಶಿಕ್ಷಣದಿಂದ ಹೊರ ಉಳಿಬಾರದು ಅನ್ನೋ ಒಂದು ಮೂಲ ಉದ್ದೇಶವಾಗಿರುತ್ತದೆ. ಈಗ ಅದರ ಜೊತೆಗೆ ಮಕ್ಕಳು, ಈಗ ನಾವೇನೀಗ ಮಕ್ಕಳು ಅಂತ ಹೇಳಿ ಹೇಳ್ತೀವೋ, ಮಕ್ಕಳು ಅಂತ ಯಾವ ಏಜ್ ಮಕ್ಕಳನ್ನ, ಯಾವ ವ್ಯಕ್ತಿಗಳನ್ನ ನಾವು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀವಿ? ಎಷ್ಟು ಏಜ್ ಆಗಿರ್ಬೇಕು? 18 ವರ್ಷದ ಒಳಗಿನ ವ್ಯಕ್ತಿಗಳನ್ನು ಮಕ್ಕಳು ಅಂತ ಕರೀತೀವಿ. ಅದೇ ರೀತಿಯಾಗಿ ಈಗ ಮಕ್ಕಳ ಹಕ್ಕುಗಳು, ಎಷ್ಟು ರೀತಿ ಹಕ್ಕುಗಳಿದಾವೆ? ಮುಖ್ಯವಾಗಿ ಮಕ್ಕಳ ಹಕ್ಕುಗಳು ಅಂತೇಳಿ ಪ್ರಮುಖವಾಗಿ 4 ಹಕ್ಕುಗಳು ಬರ್ತವೆ. ಅದರಲ್ಲಿ ಜೀವಿಸುವ ಹಕ್ಕು, ಬದುಕುವ ಹಕ್ಕು, ವಿಕಾಸ ಹೊಂದುವ ಹಕ್ಕು ಮತ್ತು ರಕ್ಷಣೆಯ ಹಕ್ಕು. ಇದು ಪ್ರತಿಯೊಬ್ಬ ಮಗುವೂ ಸಹ ಈ ಒಂದು ಪ್ರಮುಖವಾಗಿ 4 ಹಕ್ಕುಗಳನ್ನು ಪಡಿಬೇಕಾಗಿ ಬರುತ್ತೆ, ಮತ್ತೆ ಅದನ್ನು ಅಳವಡಿಸಿಕೊಳ್ಬೇಕಾಗಿ ಬರುತ್ತೆ. ಮತ್ತೆ ನಿಮ್ಮ ಸ್ಕೂಲ್ಗಳಲ್ಲಿ ಈ ಚೈಲ್ಡ್ ರೈಟ್ಸ್ ಕ್ಲಬ್ ಅಂದ್ರೆ ಮಕ್ಕಳ ಹಕ್ಕುಗಳ ಒಂದು ಕ್ಲಬ್ ಅನ್ನು ಮಾಡಿದಾರ? ಇದೆ ಮಾಡಿದ್ವಿ. ಓಕೆ, ಈಗ ನಿಮ್ಗೊಂದು ಪ್ರಶ್ನೆ. ನಮಗೆ ಏನಾದ್ರು ಹೆಲ್ತ್ ಸಮಸ್ಯೆ ಆದ್ರೆ ಯಾವ ನಂಬರ್ಗೆ ಡಯಲ್ ಮಾಡ್ತೀವಿ? 10. ಅದೇ ರೀತಿ ಮಕ್ಕಳಿಗೆ ಸಮಸ್ಯೆ ಆದ್ರೆ 10. ಯಾರಾದ್ರೂ ತಿಳಿಸಿದ್ದೀರಾ? ನಿಮ್ಮ ಹಳ್ಳಿಗಳಲ್ಲಿ ಯಾವುದೇ ತರ ಸಮಸ್ಯೆ ಮಕ್ಕಳಿಗೆ ಆಗಿರ್ಲಿಲ್ವೋ? ಓಕೆ, ಈಗ ಏನು 1098 ಈಗೇನು ಮಕ್ಕಳ ಸಹಾಯವಾಣಿ ಅಂತಿದೆಯೋ, ಈಗ ನಾವು ಇತ್ತೀಚೆಗೆ ನಮ್ಮ ಚಿಂತಾಮಣಿ ತಾಲೂಕು ಸಂಬಂಧಪಟ್ಟಂಗೆ ಹೆಚ್ಚಿನ ಪ್ರಕರಣಗಳು ಏನು ಬಾಲ್ಯ ವಿವಾಹ
ಪೋಕ್ಸೋ ಆಗಿರ್ಬೋದು, ಚೈಲ್ಡ್ ಲೇಬರ್ ಆಗಿರ್ಬೋದು, ಸ್ಕೂಲ್ ಡ್ರಾಪ್ ಔಟ್ ಸಂಬಂಧಪಟ್ಟಂಗೆ ಹೆಚ್ಚಿನ ಪ್ರಕರಣಗಳು ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಬರ್ತಿರೋಂಥದ್ದು. ಅದರಲ್ಲಿ ಸಿದ್ದೇಪಲ್ಲಿ, ಕೇರಾಗುಟ್ಟಲ್ಲಿ ಈ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಬರ್ತಾ ಇದೆ. ಅದಕ್ಕೆ ಮೂಲ ಕಾರಣ ಏನಾಗಿರ್ಬೋದು? ಸ್ಕೂಲ್ ಡ್ರಾಪ್ ಔಟ್. ನೋಡಿ, ಈಗ ಮಕ್ಕಳು ಈಗೇನು ನಮಗೆ ಬರುವಂತ ಕೇಸಸ್ 8th 9th SLC ಮಕ್ಕಳು ಏನಿದ್ರು ಜಾಸ್ತಿ ಈ ಒಂದು ಎಜುಕೇಶನ್ 8th 9th 10th ಸ್ಟ್ಯಾಂಡರ್ಡ್ಸ್ ಮಕ್ಕಳೇ ಜಾಸ್ತಿ ಸ್ಕೂಲ್ ಡ್ರಾಪ್ ಔಟ್ ಆಗ್ತಾ ಇರುವಂತದ್ದು. ಈ ಸ್ಕೂಲ್ ಡ್ರಾಪ್ ಔಟ್ ಆಗೋದ್ರಿಂದ ಏನೇನು ಅನಾಹುತಗಳಾಗೋದು ಅನ್ನೋದು ನಾನು ಆಗ್ಲೇ ಹೇಳಿದ್ನಿ. ಫಸ್ಟ್ ಆಫ್ ಆಲ್ ಯಾವುದು? ಚೈಲ್ಡ್ ಮ್ಯಾರೇಜ್. ಮತ್ತೆ ಹೇಳ್ಬೇಕು, ನಾವು ಕೇಳೋದಕ್ಕೂ ಆನ್ಸರ್ ಮಾಡ್ಬೇಕಪ್ಪ ತಾವು. ಈಗ ಸ್ಕೂಲ್ ಡ್ರಾಪ್ ಔಟ್, ಈಗ ಯಾಕೆ ಈ ವಿಚಾರ ಪ್ರಸ್ತಾವನೆ ಮಾಡಿದ್ವು ಅಂತಂದ್ರೆ, ಸ್ಕೂಲ್ ಡ್ರಾಪ್ ಔಟ್ ಇದರಿಂದಾನೇ ಬಾಲ್ಯ ವಿವಾಹ ಆಗಿರ್ಬೋದು, ಬಾಲಕಾರ್ಮಿಕ ಆಗಿರ್ಬೋದು, ಮತ್ತೆ ಪೋಕ್ಸೋ ಆಗಿರ್ಬೋದು, ಈ ತರ ನಾನಾ ತರ ಒಂದು ಇನ್ಸಿಡೆಂಟ್ಗಳು ಈ ತರ ಒಂದು ಕ್ರಿಯೇಟ್ ಆಗೋದಕ್ಕೂ ಮೂಲ ಕಾರಣನೇ ಸ್ಕೂಲ್ ಡ್ರಾಪ್ ಔಟ್. ನಿಮ್ಮಲ್ಲಿ ಕ್ವಶನ್ ಬರ್ಬೋದು, ಸ್ಕೂಲ್ ಡ್ರಾಪ್ ಔಟ್ ಇಂದಾನೆ ಯಾಕಾಗುತ್ತೆ ಸರ್ ಅಂತ ಕ್ವಶನ್ ಮಾಡ್ಬೋದು. ಈಗ ಯಾವುದೋ ಒಂದು ಮಗು ಈಗ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಬರ್ತಿರ್ತದೆ, ಬಟ್ ಒಂದು ವಾರ 10 ದಿನ ಸ್ಕೂಲ್ಗೆ ಬರ್ದಿರೋ ಮನೆ ಕಡೆ ಇದಿರ್ತಾರೆ. ಬಟ್ ಮನೆಯಲ್ಲಿ ತಂದೆ ತಾಯಿ ಆದಂತವ್ರು ಕೆಲ್ಸಕ್ಕೆ ಹೋಗ್ತಾರೆ, ಮಗು ಮಾತ್ರ ಮನೆಯಲ್ಲಿ ಇರ್ತಾರೆ. ಮನೆಯಲ್ಲಿದ್ದಾಗ ಒಂದು ಹೆಣ್ಣು ಮಗು ಮನೆಯಲ್ಲಿದ್ದಾಗ, ಒಬ್ಬ ಮಗು ಇದ್ದಾಗ, ಬಟ್ ಬೇರೆ ಒಂದು ಅಕ್ಕಪಕ್ಕ ಮನೆಯವರಾಗಿರ್ಬೋದು ಎಲ್ಲರಲ್ಲಿಯೂ ಸಹ ಒಳ್ಳೆ ಸ್ವಭಾವ, ಒಳ್ಳೆ ಮನಸ್ಥಿತಿ ಇರೋದಿಲ್ಲ. ಅಂತ ಟೈಮಲ್ಲಿ ನಮ್ಮನ್ನ ಬ್ಯಾಡಾಗಿ ಮಾತಾಡೋದಾಗಿರ್ಬೋದು, ಬ್ಯಾಡಾಗಿ ಬಿಹೇವ್ ಮಾಡೋದಾಗಿರ್ಬೋದು, ಬಟ್ ಈ ತರವೆಲ್ಲ ಇನ್ಸಿಡೆಂಟ್ಗಳು ಸಹಜವಾಗಿ ಆಗ್ತಿದಾವೆ. ಅದಕ್ಕೆಲ್ಲ ನಾವು ಮನೆಯಲ್ಲಿ ಸ್ಕೂಲ್ಗೂ ಹೋಗ್ದಿರಾ, ಯಾಕಂತಂದ್ರೆ ನಮ್ಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಆಲೋಚನೆ ಮಾಡೋ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿ ಇರೋದಿಲ್ಲ. ಆ ಒಂದಿದ್ರಿಂದ ನಮ್ಮಲ್ಲಿ ಒಂದು ಕಾನೂನು ಅರಿವು, ಈಗ ಒಂದು ಕೆಲವರಿಗೆ ಎಲ್ಲ ಗೊತ್ತಾ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ? ಒಬ್ರು ಯಾರಾದ್ರೂ ಬರ್ತೀರಾ ಸ್ಟೇಜ್ ಮೇಲೆ? ಗುಡ್ ಟಚ್ ಮತ್ತೆ ಲಿಪ್ಸ್ ಬ್ಯಾಡ್. ಅದೇ ತರ ಎದೆ ಭಾಗ ಟಚ್ ಮಾಡಿದ್ರೆ, ಸೊಂಟದ ಭಾಗ ಟಚ್ ಮಾಡಿದ್ರೆ ಓಕೆ. ನೋಡಿ, ಈ ತರ ಪ್ರತಿಯೊಬ್ಬ ಮಗುವಲ್ಲಿನೂ ಸಹ ಈ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅರಿವಿರಬೇಕು. ಯಾಕಂತಂದ್ರೆ ಈಗ ನಮಗೆ ನಾವು ಏನು 8th 9th SLC ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಇನ್ನು ಪೋಕ್ಸೋ ಪ್ರಕರಣಗಳು, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಅನ್ನೋದು ಯಥೇಚ್ಛವಾಗಿ ಬರ್ತಿದೆ. ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಒಂದು ಅವೇರ್ ಅನ್ನೋದಿಲ್ಲ. ನೋಡಿ, ಮತ್ತೆ ನಾನು ಏನ್ ಹೇಳಿರ್ತೀನೋ ಅದನ್ನ ಮತ್ತೆ ನೀವು ಕ್ವಶನ್ ಮಾಡ್ತೀನಿ, ನೀವು ಆನ್ಸರ್ ಕೊಡ್ಬೇಕಾಗಿ ಬರುತ್ತೆ. ಅದಕ್ಕೆ ಬೇಗ ಮುಗಿಸೋಣ, ಊಟದ ಟೈಮ್ ಆಗಿರುತ್ತೆ, ಬೇಗ ಮುಗಿಸೋಣ, ಗಮನ ಇಟ್ಟು ಕೇಳಿ. ಈಗ ಪೋಕ್ಸೋ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗೋದಕ್ಕೆ ಮೂಲ ಕಾರಣನೇ ನಮ್ಮಲ್ಲಿ ಒಂದು ಅವೇರ್ನೆಸ್ ಅಂತಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಆಗಿರ್ಬೋದು, ಬಟ್ ಬೇರೆ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಅವೇರ್ ಇಲ್ಲದೆ ಇರೋದಕ್ಕೆ ಮೂಲ ಕಾರಣ ಆಗಿರುತ್ತೆ. ಅದರಿಂದ ಹೇಳುವಂತದ್ದು, ಈಗ ನಾವೇನು ಟ್ರಯಲ್ ಆಗಿ ತೋರಿಸಿದ್ವು, ಈ ತರ ಯಾರೇ ಆಗಲಿ ನಿಮ್ಮನ್ನ ಬ್ಯಾಡ್ ಟಚ್ ಮಾಡಿದಾಗ ಫಸ್ಟ್ ಯಾರಿಗೆ ಇನ್ಫಾರ್ಮ್ ಮಾಡ್ತೀರಿ? ಮನೆಯಲ್ಲಿ ಇದ್ರೆ ಯಾರು ತಿಳಿಸ್ತೀರಿ? ಓಕೆ. ಸ್ಕೂಲಲ್ಲಿ ಇದ್ರೆ ಟೀಚರ್ಸ್. ಹೆಣ್ಮಕ್ಳಾದ್ರೆ ಫಸ್ಟ್ ಯಾರು ತಿಳಿಸ್ತೀರಿ? ಓಕೆ. ಯಾರಾದ್ರೂ ಸಮಸ್ಯೆ ಏನಾದ್ರೂ ಆದಾಗ ಟೀಚರ್ಸ್ ತಿಳಿಸಿದ್ದೀರಾ? ನೋಡಿ, ಯಾವುದೇ ತರ ನಾಚಿಕೆ ಸ್ವಭಾವ ಕೇರ್ ಆಗುತ್ತೆ. ಬಟ್ ಎಷ್ಟು ಊರುಗಳಿಂದ ಬರ್ತೀರಿ? ಸೈಕಲ್ ಆಟೋಗಳಲ್ಲಿ ಬರ್ತೀರಿ ಯಾರಾದ್ರೂ? ಬೈ ಬಸ್. ಓಕೆ, ಬಸ್ಸಲ್ಲಿ ಬರ್ತಿರೋದಕ್ಕೆ ಏನ್ ಸಮಸ್ಯೆ ಇಲ್ಲ. ಬಟ್ ಅದೇ ಆಟೋ ಮತ್ತೆ ಬೈಕ್ಗಳಲ್ಲಿ ಬರುವಾಗ ಹುಷಾರಾಗಿರ್ಬೇಕು. ನಾನೊಂದು ಉದಾಹರಣೆ ಹೇಳ್ತೀನಿ. ಒಂದು ಚಿಕ್ಕಬಳ್ಳಾಪುರ ಒಂದು ಇದಕ್ಕೆ ಸಂಬಂಧ, ಒಂದು ಸ್ಕೂಲಲ್ಲಿ ಇನ್ಸಿಡೆಂಟ್ ಆಗಿರೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ 1 ಕಿಲೋಮೀಟರ್ ಇಂದ ನಡ್ಕೊಂಡು ಬರುವಂತದ್ದು ಸ್ಕೂಲ್ಗೆ ಬರುವಂತ ದಾರಿ ಮಧ್ಯದಲ್ಲಿ ಒಂದು ಬೈಕ್ ನಿಲ್ಸ್ಬಿಟ್ಟು, ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ, ನಿಮ್ಮ ಅಪ್ಪ ಅಮ್ಮ ಗೊತ್ತು, ನಿನಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತೀನಿ, ಈ ತರವೆಲ್ಲ ಆಸೆ ಆಮಿಷಗಳು ಒಡ್ಡುವಂಥದ್ದು, ಅವ್ರನ್ನ ಬೇರೆ ತರ ಬ್ಯಾಡಾಗಿ ಟಚ್ ಮಾಡುವಂಥದ್ದು, ಈ ತರವೆಲ್ಲ ಒಂದು ದಾರಿ ಮಧ್ಯೆ ಬರುವಾಗ ಒಂದು ನಿಮ್ಗೆ ಒಂದು ಚಾಕ್ಲೇಟ್ ಆಗಿರ್ಬೋದು, ಬೇರೆ ಬೇರೆ ತರ ಐಸ್ ಕ್ರೀಮ್ ಕೊಡಿಸ್ತೀನಿ, ಈ ತರವೇನಾದ್ರೂ ಆತರ ಆಶ್ವಾಸನೆ ಕೊಟ್ಟಾಗ ನೀವು ಅದಕ್ಕೆ ಸ್ಪಂದಿಸ್ತೀರಾ?
ಸ್ಪಂದಿಸೋದಿಲ್ಲ ತಾನೆ? ಅದೇ ರೀತಿ ಈಗ ನೋಡಿ, ನೀವು ಮನೆಗಳಲ್ಲಿ ಇರ್ತೀರಿ. ಈಗ ಮನೆಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಯಾರೇ ಆಗಲಿ ಎಷ್ಟೊಂದು ಜಾರಿಗೆ ಆಗಿರೋದು 2000 ಓಕೆ. ಈಗ ಪೋಕ್ಸೋ ಕಾಯ್ದೆ, ಈಗ ಯಾವುದೇ ಒಂದು ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದ್ರೆ ಫಸ್ಟು ಈಗ ಹೆಣ್ಮಕ್ಳೇ ಆಗಿರ್ಬೋದು. ಈಗ ನಾನು ಹೇಳ್ತೀನಿ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವೇರ್ ಇರಬೇಕು. ಮತ್ತೆ ಆ ಥರ ಏನಾದರೂ ದೌರ್ಜನ್ಯ, ಆ ಥರ ಏನಾದರೂ ಮುನ್ಸೂಚನೆ, ದೌರ್ಜನ್ಯ ಅಂತಂದ್ರೆ ನಮ್ಮ ಮೇಲೆ ಬೇರೆ ಥರ ಬ್ಯಾಡಾಗಿ ಬಿಹೇವ್ ಮಾಡೋದಾಗಿರ್ಬೋದು, ನಡ್ಕೊಳ್ಳೋದಾಗಿರ್ಬೋದು, ಇಲ್ಲ ನಮ್ಮ ದೌರ್ಜನ್ಯ ಮಾಡೋದಾಗಿರ್ಬೋದು, ಯಾವುದೇ ಥರ ನಮ್ಮನ್ನ ಸಿಂಗ್ಲರ್ ಆಗಿ ಮಾತಾಡೋದಾಗಿರ್ಬೋದು, ಮತ್ತೆ ಆ ಥರ ಬ್ಯಾಡಾಗಿ ಪ್ರೇರೇಪಣೆ ಮಾಡೋದಾಗಿರ್ಬೋದು, ಎಲ್ಲ ಥರನೂ ಒಂದು ಲೈಂಗಿಕ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಅದೇ ಥರ ಈಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗಿರ್ಬೋದು, ಈಗ ಯಾವುದೇ ಒಂದು ಮಗು ಒಂದು ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಆ ಮಗುಗೆ ಯಾವ ಗೌಪ್ಯವಾಗಿರ್ತಾರೆ. ಈಗ ಯಾರೇ ಒಂದು ಮಗು ಮೇಲೆ ಆ ಥರ ನಡೆದಿದೆ ಅಂತಂದಾಗ ನೀವು ಕನ್ಸಲ್ಟ್ ಇವ್ರಿಗೆ ಮಾಹಿತಿ ತಿಳಿಸಿದಾಗ ನೀವು ಅನ್ಕೋಬೋದು, ಈ ಥರ ನಮ್ಮ ಮೇಲೆ ದೌರ್ಜನ್ಯ ಆಗಿದೆ, ಅಯ್ಯೋ ನಾವು ಹೆಂಗೆ ಹೇಳೋದಂತೇಳಿ ನೀವು ಯಾರ ಗಮನಕ್ಕೂ ತರ್ದಿರ. ಮತ್ತೆ ಆಫ್ಟರ್ 3 months ಆದಮೇಲೆ ಪ್ರೆಗ್ನೆನ್ಸಿ ಆಗಿ ಮತ್ತೆ ಈ ಥರವೆಲ್ಲ ಪಬ್ಲಿಸಿಟಿ ಆಗೋದಕ್ಕಿಂತ ಮುಂಚೆ ನಿಮ್ಮ ಮೇಲೆ ಯಾರಾದರೂ ಆಗಲಿ ಇಂಡೈರೆಕ್ಟ್ ಆಗಿ ಸ್ಮಾಲ್ ಬ್ಯಾಡ್ ಬಿಹೇವ್ ಮಾಡಿದ್ರು ಸಹ ಇಮಿಡಿಯೇಟ್ಲಿ ನೀವು ಕನ್ಸಲ್ಟ್ ಇವ್ರಿಗೆ ತಿಳಿಸಿದ್ರೆ ಆ ಒಂದು ಇದರಿಂದ ನಿಮ್ಮನ್ನ ಪಾರ್ ಮಾಡ್ಬೋದು. ಓಕೆನಾ? ಮತ್ತೆ ಚೈಲ್ಡ್ ಮ್ಯಾರೇಜು ಈಗ ಇತ್ತೀಚಿನ ದಿನಗಳಲ್ಲಿ ಕೇರ್ ಆಗುತ್ತಲ್ಲಿ ಈ ಕಡೆ ಸಿದ್ದೇಪಲ್ಲಿ ಕ್ರಾಸ್ ಆಗಿರ್ಬೋದು, ಈ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಪ್ರಕರಣಗಳು ಬರ್ತಿದೆ. ಇದಕ್ಕೆ ಮೂಲ ಕಾರಣ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಅನ್ನೋದು ಕಡಿಮೆ ಇದೆ ಅಂತ ನಮ್ಮ ಅನಿಸಿಕೆ. ಈಗ ಬಾಲ್ಯ ವಿವಾಹ ಆಗೋದ್ರಿಂದ, ಬಾಲ್ಯ ವಿವಾಹ ಏಜ್ ಲಿಮಿಟ್ ಎಷ್ಟಿದೆ? ಮಕ್ಕಳಿಗೆ ಎಷ್ಟು ಏಜು? ಹೆಣ್ಣು ಮಕ್ಕಳಿಗೆ ಏಜ್ ಎಷ್ಟಾಗಿರ್ಬೇಕು? ಬಾಲ್ಯ ವಿವಾಹ ಅಂದ್ರೆ, ಬಾಲ್ಯ ವಿವಾಹ ಅಂತಂದ್ರೆ ಏನು? ಅದು ಆನ್ಸರ್ ಕೊಡಿ. ಹೆಣ್ಮಕ್ಳು ಓಕೆ, ಗಂಡು ಮಕ್ಕಳಿಗೆ ಎಷ್ಟು ಏಜ್ ಆಗಿರ್ಬೇಕು? ಓಕೆ, ಬಾಲ್ಯ ವಿವಾಹ ಅಂತಂದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಗು ಮತ್ತೆ 21 ವರ್ಷದ ಒಳಗಿನ ಗಂಡು ಮಗುವಿಗೆ ವಿವಾಹ ಆದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ಬೇಕಾಗಿ ಬರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಕೆಲವರಿಗೆ ಈಗ ಮೈನ್ ಇದಕ್ಕೆ ಬಡತನ ಆಗಿರ್ಬೋದು, ಅನಕ್ಷರತೆ, ಮತ್ತೆ ಮನೆಯ ಒಂದು ಆರ್ಥಿಕತೆ ಆಗಿರ್ಬೋದು, ಇದೆಲ್ಲ ಒಂದು ಮೂಲ ಕಾರಣ ಆಗ್ತದೆ. ಯಾವ ರೀತಿ ಅಂತಂದ್ರೆ ಈಗ ಮನೆಗಳಲ್ಲಿ ಈಗ ತಂದೆ ತಾಯಿ ಇದಿರ್ತಾರೆ, ಒಬ್ಬ ಹೆಣ್ಣು ಮಕ್ಕಳು ಇರ್ತಾರೆ, ಬಟ್ ಮನೆಯಲ್ಲಿ ಹಿಂದೆ ಮುಂದೆ ಸಪೋರ್ಟ್ ಇದಿರೋದಿಲ್ಲ, ಬಡತನ ಅನ್ನೋದಿರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಪೇರೆಂಟ್ಸು, ಅವ್ರಿಗೆ ಅರಿವಿರೋದಿಲ್ಲ. ಈಗ ನೋಡಿ, ನೀವು ಮಕ್ಕಳಾಗಿ ನೀವು ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಪ್ರೇರಣೆ ಕೊಡಬೇಕು. ನೋಡಿ, 18 ವರ್ಷದ ಒಳಗಡೆ ಏನಾದರೂ ನಮಗೆ ಮದುವೆ ಏನಾದರೂ ಮಾಡಿದ್ರೆ ಅದು ಕಾನೂನು ಅಪರಾಧ. ಮತ್ತೆ ಯಾರ್ಯಾರು ಈಗ ಬಾಲ್ಯ ವಿವಾಹಕ್ಕೆ ಯಾರ್ಯಾರು ಪ್ರೇರಣೆ ಕೊಟ್ಟಿರ್ತಾರೋ, ಈಗ ತಂದೆ ತಾಯಿ ಆಗಿರ್ಬೋದು, ಅರ್ಚಕರಾಗಿರ್ಬೋದು, ಮತ್ತೆ ನೀವು ಶಾಮಿಯಾನ ಅಂಗಡಿಯಲ್ಲಿ ಮೆಟೀರಿಯಲ್ ತಗೊಂಡಿರ್ತಾರಲ್ಲ ಅವು ಓನರ್ ಆಗಿರ್ಬೋದು, ಮತ್ತೆ ಲಗ್ನ ಪತ್ರಿಕೆ ಇಲ್ಲಿ ಕೇಳ್ಬೇಕು, ಅವ್ರಿಗೂ ಸಹ ಪ್ರತಿಯೊಬ್ಬರು ಅಷ್ಟೇ ಈ ಬಾಲ್ಯ ವಿವಾಹಕ್ಕೆ ಯಾರು ಪ್ರೇರಣೆ ಕೊಡ್ತಾರೆ ಅಂತಂದ್ರೆ, ಯಾಕೆ ಅವ್ರಿಗೆಲ್ಲ ಒಂದು ಅಕ್ಯೂಸ್ ಅಂದ್ರೆ ಮಾಡ್ತೀವಿ ಅಂತಂದ್ರೆ, ಅವ್ರಿಗೆ ಆ ಥರ ಒಂದು 18 ವರ್ಷದ ಒಳಗಿನ ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡೋದು ತಪ್ಪಂತ ಗೊತ್ತಿದ್ರು ಅವರು ಆ ಥರ ವಿಚಾರ ಗೊತ್ತಾದಾಗ ನಮ್ಗೆ ಯಾಕೆ ತಿಳಿಸಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಗಿ ಬರುತ್ತೆ. ಆ ಒಂದು ಇದಕ್ಕೆ ನಿಮ್ಮ ಹಳ್ಳಿಗಳಲ್ಲಿ ಏನಾದರೂ ಬಾಲ್ಯ ವಿವಾಹಗಳು ಏನಾದರೂ ಕಂಡು ಬಂದ್ರೆ ಯಾವ ನಂಬರ್ಗೆ ಡಯಲ್ ಮಾಡಬೇಕು? ಓಕೆ. ಮತ್ತೆ ನೀವು ತಿಳಿಸುವಂತಹ ಮಾಹಿತಿ ಗೌಪ್ಯವಾಗಿರುತ್ತೆ. ಯಾವುದೇ ತರ ನೋಡಿ, ಇವಾಗ ಯಾರೋ ರಮೇಶ್ ಅನ್ನೋರು ಈ ತರ ನಮಗೆ ಕಾಲ್ ಮಾಡಿ ಈ ತರ ಮದುವೆ ಆಗ್ತಾ ಇದೆ ಅನ್ನೋ ತರ ಮಾಹಿತಿ ತಿಳಿಸಿದಾರೆ ಅಂತ ಹೇಳ್ಬಿಟ್ಟು ಆ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ರಿಲೇಷನ್ ಆಗಿರ್ಬೋದು, ನಾವು ಮನೆ ಹತ್ರ ವಿಸಿಟ್ ಹೋದಾಗ ಆಗಿರ್ಬೋದು, ಈ ತರ ಒಂದು ಇಂಥ ಹುಡುಗ ತಿಳಿಸಿದ್ದಾರೆ, ಇಂಥವ್ರು ತಿಳಿಸಿದಾರೆ ಅಂತ ಹೇಳಿ ನಾವು ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡೋದಿಲ್ಲ. ನೀವು ತಿಳಿಸುವಂತಹ ಮಾಹಿತಿ ಗೌಪ್ಯವಾಗಿರುತ್ತೆ.
ಬಾಲ್ಯ ವಿವಾಹ ನಿಮ್ಮ ಊರುಗಳಲ್ಲಿ ಏನಾದ್ರು ಕಂಡು ಬಂದ್ರೆ ತಿಳಿಸ್ತೀರಾ? ನೀವು 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 ಕಾಲ್ ಮಾಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಹೋಗಿ ನೋಡಿ ಈ ತರ ಏನಾದ್ರು ನಡೆದಾಗ ಈ ತರ ಒಂದಿರೋ ತಿಳಿಸಿ ಅಂತ ಮಾಹಿತಿ ಕೊಡ್ಬೇಕು. ಅದೇ ತರ ಚೈಲ್ಡ್ ಲೇಬರ್ ಈಗ ಸ್ಕೂಲ್ಗಳಿಗೆ ಬರ್ದಿರೋ ಮನೆಯಲ್ಲಿ ಎಕನಾಮಿಕ್ ಸಮಸ್ಯೆ ಅಂತೇಳಿ ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ, ಕೆಲ್ಸಗಳಿಗೆ ಕಳಿಸ್ತಾರೆ. ಆ ತರವರು ಅಷ್ಟೇ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಣ್ಣಂದ್ರಾಗಿರ್ಬೋದು, ನಿಮ್ಮ ಅಕ್ಕಂದ್ರಾಗಿರ್ಬೋದು, ಯಾರೇ ಆಗಲಿ ಒಂದು ಕೆಲಸ ಅಂತಿಂತ ಕೆಲಸಗಳಿಗೆ ಎಲ್ಲಾದ್ರೂ ಹೋದಾಗ ನೀವು ಇಮಿಡಿಯೇಟ್ಲಿ ನಮ್ಮ 109ಗೆ ತಿಳಿಸ್ಬೇಕಾಗಿ ಬರುತ್ತೆ. ಅರ್ಥವಾಯ್ತಾ? ಮತ್ತೆ ಇದೇ ತರ ಈಗ ನಿಮ್ಮಲ್ಲಿ ಸಿಂಗಲ್ ಪೇರೆಂಟ್ ಆಗಿರ್ಬೋದು, ಮತ್ತೆ ಆರ್ಫನ್ ಮಕ್ಕಳು, ಈಗ ತಂದೆ ತಾಯಿ ಇಲ್ಲದೆ ಇರುವಂತವ್ರು, ಮತ್ತೆ ತಾಯಿ ಇದ್ದು ತಂದೆ ಇಲ್ಲ, ತಂದೆ ಇದ್ದು ತಾಯಿ ಇಲ್ಲ ಅಂತ ಅನ್ನೋ ಮಕ್ಕಳು ಯಾರಾದ್ರಿದ್ರೆ ಅವ್ರಿಗೆ ಮಂತ್ಲಿ 4000 ಬರುತ್ತೆ. ಅದು ಎಲ್ಲರಿಗೂ ಬರೋದಿಲ್ಲ. ಅದರಲ್ಲಿ ಎಕನಾಮಿಕ್ಲಿ ಯಾರು ಪೂರ್ ಫ್ಯಾಮಿಲೀಸ್ ಇರ್ತಿದೋ ಅಂತವ್ರು ಮಾತ್ರ ಅದು ಅಪ್ಲಿಕೇಶನ್ ತಗೊಂಡ್ಮೇಲೆ ಅದರಲ್ಲಿ ಕೆಲವ್ರು ಮಾತ್ರ ಐಡೆಂಟಿಫೈ ಮಾಡ್ತೀವಿ, ವೆರಿ ನೀಡ್ ಇರುವಂತವ್ರಿಗೆ. ನಮಗೆ 4 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಮುಖ್ಯ ಶಿಕ್ಷಕರಾದಂತಹ ಸುಬ್ಬಾರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀವಿ ಅನ್ನೋ ರೀತಿ ಮಾಸ್ಟರು ತುಂಬಾ ಸವಿಸ್ತವಾಗಿ ಹೇಳ್ಕೊಟ್ರು, ಹೇಳಿದ್ರು. ನೋಡಿ, ಶಿಕ್ಷಣ ವಂಚಿತ ಮಕ್ಕಳು, ಒಂಟಿ ಇರುವಂತ ಮಕ್ಕಳು ಮನೆಯಲ್ಲಿ ದೇ ಆರ್ ನಾಟ್ ಸೇಫ್ ಇನ್ ದ ಸೊಸೈಟಿ. ಶಾಲೆಯಲ್ಲಿ ದೇ ಆರ್ ಆಲ್ವೇಸ್ ಸೇಫ್. ಆದ್ರಿಂದ ಶಿಕ್ಷಣವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಯಾವುದೇ ಮಕ್ಕಳು ಶಾಲೆ ತಪ್ಪಿಸ್ಕೊಂಡ್ರೆ ಮಕ್ಕಳ ರಕ್ಷಣಾ ಕಾಯ್ದೆಗೆ ಒಳಪಡ್ತೀರಿ, ಎಲ್ಲ ರೀತಿಯ ಶಿಕ್ಷೆಗೆ ಅವರನ್ನ ಕೆಲಸಕ್ಕೆ ಇಟ್ಕೊಂಡ್ರು ಅದೇ ರೀತಿ ಶಿಕ್ಷೆಗೆ ಒಳಪಡ್ತೀರಿ ಅಂತ ತಿಳಿಸ್ಕೊಟ್ಟಂತ, ಡ್ರಾಪ್ ಔಟ್ಸ್ ಇಂದ ಆಗುವಂತ ಎಫೆಕ್ಟ್ ಅನ್ನ ತಿಳಿಸ್ಕೊಟ್ಟ, ಮತ್ತೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂತ, ಅದೇ ರೀತಿ ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ 2012 ಅದರ ಮಹತ್ವ, ಅದರಿಂದ ನಿಮಗೆ ಸಿಗ್ತಾ ಇರುವಂತಹ ರಕ್ಷಣೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂತ, ಮತ್ತು ಮಕ್ಕಳ ದೌರ್ಜನ್ಯಗಳು ಸಾಮಾನ್ಯವಾಗಿ ಎಲ್ಲ ನಡೆಯುತ್ತೆ. ಬಸ್ನಲ್ಲಿ ಬರ್ತಾ ಮಕ್ಕಳಿರ್ಬೋದು, ಮಕ್ಕಳೆಲ್ಲ ಸಾಮಾನ್ಯವಾಗಿ ಸಣ್ಣ ಸಣ್ಣ ಆಸೆಗಳಿಗೆ ಬೀಳ್ತಾರೆ, ಸಣ್ಣ ಸಣ್ಣ ಆಸೆಗಳಿಗೆ ಮಾರ ಹೋಗ್ತಾರೆ. ಚಾಕ್ಲೇಟ್ ಇರ್ಬೋದು ಅಥವಾ ಏನೋ ಸ್ನಾಕ್ಸ್ ಇರ್ಬೋದು, ಸಮಥಿಂಗ್ ಲೈಕ್ ದಟ್. ಈ ರೀತಿ ಸಣ್ಣ ಸಣ್ಣ ಆಸೆಗಳಿಗೆ ಮಕ್ಕಳು ಈಡಾದ್ರೆ ಅವರು ಅನುಭವಿಸುವಂತ ಸಮಸ್ಯೆ ವರ್ಣನಾತೀತ. ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಂತ ಶ್ರೀ ವೆಂಕಟೇಶ್ ರವರು, ಕಾರ್ಯಕ್ರಮ ಸಂಯೋಜಕರು, ಮಕ್ಕಳ ರಕ್ಷಣಾ ಸಂಘ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಈ ಒಂದು ಕಾರ್ಯಕ್ರಮದ ರೂವಾರಿಗಳೇ ಹಾಗೂ ನನ್ನ ಎಲ್ಲ ಸಹೋದರಿ ಮಿತ್ರರೇ ಹಾಗೂ ಪ್ರಾಣಿ ಮಕ್ಕಳೇ, ಈ ದಿನ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಮಗು ಕೂಡ ತಿಳಿದುಕೊಳ್ಳಬೇಕಾದಂತಹ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಇವತ್ತು ನಡೆಯುತ್ತಿರುವಂತಹ ಒಂದು ದೌರ್ಜನ್ಯಗಳ ಬಗ್ಗೆ ಪ್ರತಿಯೊಂದು ಮಗು ಕೂಡ ಎಚ್ಚರವಾಗಿರಬೇಕೆಂದು ಪ್ರತಿ ಶಾಲೆಯಲ್ಲೂ ಕೂಡ ಇವತ್ತು ಈ ಒಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಾನೂನು ಸೇವೆಗಳ ಒಂದು ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಇವತ್ತು ಈ ಒಂದು ಮಕ್ಕಳ ಹಕ್ಕುಗಳು, ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಿಕೊಂಡಿರುವುದು ನಮಗೆಲ್ಲರಿಗೂ ಒಂದು ಸಂತೋಷಕರವಾದ ಒಂದು ವಿಷಯ. ಈಗಾಗಲೇ ನಿಮಗೆ ವೆಂಕಟೇಶ್ ಅವರು ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ರು, ನಿಮ್ಮ ಬಗ್ಗೆ ಚರ್ಚೆ ಕೂಡ ಮಾಡಿದ್ರು. ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ನಿಮಗೆ ಒಂದು ಅರಿವನ್ನು ಕೂಡ ಮೂಡಿಸಿದ್ರು. ಯಾಕಂದ್ರೆ ನೀವು ಇವತ್ತು ಶಾಲೆಗೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಎಲ್ಲ ಮಕ್ಕಳು ಬರ್ತಾ ಇದ್ದೀರಾ, ಬಸ್ಸಲ್ಲಿ ಬರ್ತೀರಾ, ವಾಕಿಂಗ್ ಬರ್ತೀರಾ, ಬೈ ವಾಕ್ ಬರ್ತೀರಾ. ಬಸ್ಸಲ್ಲಿ ಬರುವಾಗ ಕೆಲವೊಂದು ಕೀಟ್ಲೆ ಮಾಡುವಂತ ಹುಡುಗರು ಇರ್ತಾರೆ. ಹೀಗಾಗಿ ನಿಮಗೆ ತೋರಿಸ್ಕೊಟ್ರು ಯಾವ ರೀತಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ. ಅದರ ಬಗ್ಗೆ ನಿಮ್ಗೆ ಆ ಅರಿವನ್ನ ಮೂಡಿಸಿದ್ದಾರೆ. ನಿಮ್ಗೆ ಆ ರೀತಿ ಅನುಭವ ಆದಾಗ ನೀವು ನಿಮ್ಮ ಒಂದು ಶಿಕ್ಷಕರಿಗೆ ಅಥವಾ ನಿಮ್ಮ ಪೋಷಕರಿಗೆ ತಿಳಿಸ್ಬೇಕು. ಯಾಕಂದ್ರೆ ನಾಳೆ ದಿನ ಕ್ರಮೇಣ ಅದು ಅನಾಹುತಗಳಿಗೆ ಎಡೆ ಮಾಡಿಕೊಡ್ತೇವೆ. ಆದ್ರಿಂದ ನಾವು ಅದನ್ನ ಚಿವುಟಿಬಿಡ್ಬೇಕು. ಆದ್ರಿಂದ ಅದಕ್ಕೆ ನಿಮ್ಗೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕಿದ್ರ ಬಗ್ಗೆ. ಯಾಕೆಂದ್ರೆ ಇವತ್ತು ನಾವು ಸಮಾಜದಲ್ಲಿ ಟಿವಿಗಳಲ್ಲಿ ಬೇಕಾದಷ್ಟು ಘಟನೆಗಳನ್ನು ನೋಡ್ತಾ ಇದ್ವಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯಗಳ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಆಗ್ತಾ ಇದೆ ಇದೆಲ್ಲ ಹೇಳಿದ್ರು. ಡ್ರಾಪ್ ಔಟ್ಸ್ ಮಕ್ಕಳು ನೋಡಿ, ನಿಮ್ಮ ಮಕ್ಕಳನ್ನ ನೀವು ಶಾಲೆಗೆ ಕರ್ತಾ ಇರಬೇಕು. ಯಾಕಂದ್ರೆ ಅಂತ ಮಕ್ಕಳು ಇವತ್ತು ಕೇಳ್ತಾ ಇರುವಂತ ಒಂದು
ಸಹಕಾರವನ್ನ ನೀಡಬೇಕು, ಕಾಳಜಿ ವಹಿಸಬೇಕು, ನಮಗೂ ಸಹಕಾರ ನೀಡಬೇಕು, ಇಲಾಖೆಗೂ ಸಹಕಾರ ನೀಡಬೇಕು ಅಂತ ಮಕ್ಕಳನ್ನ ನೀವು ಪ್ರೋತ್ಸಾಹಿಸಿ ಶಾಲೆ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ಅಂತ ಮಕ್ಕಳಿಗೆ ಇವತ್ತು ತುಂಬಾ ಕೆಟ್ಟ ಲಕ್ಷಣಗಳು ಕಾಣಿಸ್ತಾ ಇದೆ. ಅದೇ ರೀತಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡಿದ್ದಾರೆ. ಪೋಕ್ಸೋ ಕಾಯ್ದೆ ನೋಡಿ, ಅದು ಎಷ್ಟೊಂದು ಇವತ್ತು ಡೇಂಜರಸ್. ಯಾಕಂದ್ರೆ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಟಿವಿಯಲ್ಲಿ ಒಂದಲ್ಲ ಒಂದು ಈ ಒಂದು ಪೋಕ್ಸೋ ಹಗರಣಗಳು ಬರ್ತಾ ಇರ್ತೇವೆ. 18 ವರ್ಷದ ಒಳಗಡೆ ಇರುವಂತ ಒಂದು ಹೆಣ್ಣು ಮಗು, 21 ವರ್ಷದ ಒಳಗಡೆ ಇರುವಂತ ಒಂದು ಗಂಡು ಮಕ್ಕಳಲ್ಲಿ ಈ ರೀತಿ ಬಾಲ್ಯ ವಿವಾಹ ನಡೆಯುವುದು. ಅಂತ ಒಂದು ಬಾಲ್ಯ ವಿವಾಹ ನಡೆದಾಗ ಈ ರೀತಿ ನಿಮ್ ಮುಳುವಾರದಿಂದ ಅವರು ರಿಮೈಂಡ್ ಹೋಮ್ಗೆ ಕರ್ಕೊಂಡು ಹೋಗ್ತಾರೆ. ನೀವು ಮನೆ ಕೂಡ ಕಳ್ಸೋಲ್ಲ, ಮನೆ ಕೂಡ ಅವರು ಕಳ್ಸೋದಿಲ್ಲ, ತಂದೆ ತಾಯಿ ಕೂಡ ಅರೆಸ್ಟ್ ಮಾಡುವಂತ ಒಂದು ಸಂದರ್ಭಗಳು ಬರುತ್ತೆ. ಇದಕ್ಕೆ ಇಷ್ಟೊಂದು ಇಲಾಖೆಗಳ ಸಪೋರ್ಟ್ ಇದೆ. ಆದ್ರಿಂದ ದಯವಿಟ್ಟು ಅಂತ ಪ್ರಕರಣ ನಿಮ್ಗೆ ಸಿಕ್ಕಿದಾಗ ಹೇಳಿದ್ರಲ್ಲ ಅವರು, ನೀವು ದೂರು ಕೊಟ್ಟರು ಕೂಡ ನಿಮ್ಮ ಹೆಸರು ಬಯಲಾಗೋದಿಲ್ಲ. ಆದ್ರಿಂದ ದಯವಿಟ್ಟು ನೀವು ದೂರನ್ನ ಕೊಡ್ಬೋದು, ಅವನ್ನ ಉಳಿಸಿ. ಯಾಕೆಂದ್ರೆ ಒಬ್ಬ 18 ಅರಿಯದ ಚಿಕ್ಕ ಮಗುಗೆ ಈ ರೀತಿ ಲೈಂಗಿಕ ದೌರ್ಜನ್ಯ ನಡೆದಾಗ ಆ ಮಗು ಸಾಯುವಂತ ಸ್ಥಿತಿ ಕೂಡ ಹೋಗ್ಬೋದು. ಆದ್ರಿಂದ ದಯವಿಟ್ಟು ಅಂತ ಮಗು ನೀವು ಕಾಪಾಡಬೇಕು. ಆದ್ರಿಂದ ದಯವಿಟ್ಟು ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ, ಯಾಕಂದ್ರೆ ಹೇಳಿದ್ರು ಈ ಕಡೆ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಚ್ಚು ಬಾಲ್ಯ ವಿವಾಹಗಳು ಇವತ್ತು ನಡೀತಾ ಇದೆ ಅಂತ. ಆದ್ರಿಂದ ಯಾಕಂದ್ರೆ ಅನಕ್ಷರಸ್ಥರು ಜಾಸ್ತಿ ಇರುವಂತ ಪ್ರದೇಶಗಳಲ್ಲಿ ಇಂಥ ಒಂದು ಪ್ರಕರಣಗಳು ಜಾಸ್ತಿ ನಡೆಯುತ್ತೆ. ನೀವು ವಿದ್ಯಾವಂತರು, ನೀವು ನಿಮ್ಮ ತಂದೆ ತಾಯಿಗೆ ಹೇಳ್ಬೇಕು, ಸುತ್ತಮುತ್ತಲಿನ ಪರಿಸರದಲ್ಲಿರುವ ಎಲ್ರಿಗೂ ನೀವು ತಿಳಿಸ್ಕೊಡ್ಬೇಕು. ಇಂಥ ಒಂದು ಅರಿವನ್ನ ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನ ಜಾಗೃತಿಗೊಳಿಸಬೇಕು. ನೀವೆಲ್ಲರ ಸಹಕಾರ ಇದ್ರೆ ಈ ಒಂದು ಕಾರ್ಯಕ್ರಮ ಜಾಗೃತಿಗೊಳಿಸೋದಕ್ಕೆ ಕಾರಣ ಅಂತ ಹೇಳ್ತಾ ಈ ಒಂದೆರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದು ಒಂದು ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಂತ, ವಿಶೇಷವಾಗಿ ಟ್ರಾವೆಲ್ ಮಾಡೋ ಎಲ್ಲ ಮಕ್ಕಳಿಗೂ ಅದರ ಮಹತ್ವದ ಪೋಕ್ಸೋ ಕಾಯ್ದೆಯ ಮಹತ್ವ, ನಾವು ಹೇಗೆ ಜಾಗೃತರಾಗಿರ್ಬೇಕು ಅಂತ ತಿಳಿಸ್ಕೊಟ್ಟಂತ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂಥ ಶ್ರೀ MR ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಒಂದು ನಾಗರಾಜ್ ಸರ್ ಅವರು ಮಾತನಾಡ್ತಿದ್ದಾರೆ. ವಿಶೇಷವಾದ ದಿನ. ಯಾಕಂದ್ರೆ ಕಾನೂನಿನ ಅರಿವು ಎಲ್ಲರಿಗೂ ಬೇಕೇ ಬೇಕು. ಆಲ್ ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರು ಸಹಿತ ಕಾನೂನು ಮುಂದೆ ತಲೆ ಬಾಗಲೇಬೇಕು. ಸೊ ಕಾನೂನು ದೊಡ್ಡದು. ಕಾನೂನು ಇರ್ತಕ್ಕಂಥ ನಮ್ಮೆಲ್ಲರಿಗೋಸ್ಕರ, ನಮ್ಮೆಲ್ಲರ ರೈತರಿಗೋಸ್ಕರ. ಯಾಕಂದ್ರೆ ಕಾನೂನನ್ನ ನಾವು ಉಲ್ಲಂಘನೆ ಮಾಡೋ ಹಾಗಿಲ್ಲ. ಉಲ್ಲಂಘನೆ ಮಾಡಿದ್ರೆ ನಾವು ಕೆಟ್ಟಿವಿ ಅಂತ. ಸೊ ಅದಿರ್ತಕ್ಕಂಥದ್ದು ನಮ್ಮ ಒಳ್ಳೆಯದಕ್ಕೋಸ್ಕರ, ನಮ್ಮ ಉತ್ತಮ ಭವಿಷ್ಯಕ್ಕೋಸ್ಕರ, ಉಜ್ವಲ ಭವಿಷ್ಯಕ್ಕೋಸ್ಕರ ಆ ಕಾನೂನನ್ನ ನಮಗೋಸ್ಕರ ಮಾಡಿದ್ದಾರೆ. ಸೊ ಕಾನೂನು ನಮಗೆ ಒಂದು ನದಿ ದಾಟೋದಕ್ಕೆ ಒಂದು ರೂಲ್ಗಳಿದ್ದಂತೆ, ಅಥವಾ ಒಂದು ಹಳ್ಳ ದಾಟೋದಕ್ಕೆ ಒಂದು ರೂಲ್ಗಳಿದ್ದಂತೆ. ಸೊ ನಮಗೆ ಸಹಾಯಸ್ಥ, ಹೆಲ್ಪಿಂಗ್ ಬರುತ್ತೆ. ಜೊತೆಗೆ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಎಷ್ಟು? 1098. ಸೊ ಇದು ನಿಮಗೆ ಆಧಾರ. ನಿಮ್ಗೆ ಏನೇ ಸಮಸ್ಯೆ ಬರೋದು ನೀವು ಭಯ ಪಡೋವಾಗಿಲ್ಲ. ಸೊ ಆ ನಂಬರ್ ಇಟ್ಕೊಂಡಿದ್ರೆ, ಸೊ ಯಾರ ಹತ್ರ ಪಕ್ಕದಲ್ಲಿ ಫೋನ್ ಇರುತ್ತೆ, ಆ ನಂಬರ್ ಒಂದು ಕಾಲ್ ಮಾಡಿದ್ರೆ ಸಾಕು, ಅವ್ರು ಎಲ್ಲಿದ್ರು ಬಂದಿರ್ತಾರೆ. ಇದರಿಂದ ಏನೇ ನಿಮಗೆ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳ, ಹಿಂಸೆ ಅಥವಾ ಏನಾದ್ರೂ ಸಮಸ್ಯೆ ಆದಾಗ ನೀವು ಆ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಆ ಒಂದು ಸಮಸ್ಯೆ ಪರಿಹಾರ ಕಟ್ಟಿಟ್ಟ ಬುದ್ಧಿ. ಇದರಿಂದ ನಾವು ಪ್ರತಿಯೊಬ್ಬರು ಸಹಿತ ಶಾಲಾ ಮಕ್ಕಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರು ಮಕ್ಕಳ ಯೋಗಕ್ಷೇಮದ ಬಗ್ಗೆ, ಮಕ್ಕಳ ಸುರಕ್ಷತೆಯ ಬಗ್ಗೆ, ಮಕ್ಕಳ ಒಂದು ಉತ್ತಮವಾದಂತಹ ಭವಿಷ್ಯದ ಬಗ್ಗೆ ಕಾಳಜಿ ಇರಬೇಕು, ಅರಿವಿರಬೇಕು. ಮತ್ತೆ ಮಕ್ಕಳು ಅಷ್ಟೇ, ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಎಲ್ಲರಿಗೂ ಸಮಾನ ಅರಿವು ಈ ಕಾನೂನಿನ ಬಗ್ಗೆ ಇರಬೇಕಾಗುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಒಂದೇ ಅಲ್ಲ, ಗಂಡು ಮಕ್ಕಳು ಸಹಿತ ಕಾನೂನು ಅರಿವು ಇರಬೇಕು. ಹಾಗಾಗಿ ಇದನ್ನ ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳು ಇಬ್ಬರನ್ನು ಸಹಿತ ಇಲ್ಲಿ ಸೇರಿಸಿ ಒಂದು ಪೋಕ್ಸೋ ಕಾಯ್ದೆಯ ಇತಿಮಿತಿಗಳು ಮತ್ತೆ ಅದರ ಒಂದು ದೇಶಗಳು, ಅದು ಏನಕ್ಕೋಸ್ಕರ ಇದೆ, ಅದರ ಬಗ್ಗೆ ನಮ್ಗೆ ಎಷ್ಟರ ಮಟ್ಟಿಗೆ ಫಲಪ್ರದ ಇದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ಕೋಬೇಕು. ಮತ್ತೆ ನಮ್ಮ ಅನುಪಾಲನೆ ಏನು ಮಾಡೋಣ, ಕಾನೂನು ಅನುಪಾಲನೆ ಯಾಕೆ ಮಾಡ್ಬೇಕಂದ್ರೆ ಅದು ಇರೋದೇ ನಮಗೋಸ್ಕರ, ನಮ್ಮ ಯೋಗಕ್ಷೇಮಕ್ಕೋಸ್ಕರ ಅಂತ ಹೇಳ್ತಾ ಸಮಯದ ಅಭಾವ ಇದೆ. ಎಲ್ಲರಿಗೂ ಈ 4 ಹೆಣ್ಮಕ್ಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಅನಿಸ್ತಾ ನಮ್ಮ ಮಾತಾಡ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳೇ, ನಿಮ್ಮ ಮನೆಗಳಲ್ಲಿ ಆಂಡ್ರಾಯ್ಡ್ ಫೋನು ಎಷ್ಟು ಜನ ಯೂಸ್ ಮಾಡ್ತೀರಿ ಇಲ್ಲಿರೋರಲ್ಲಿ? ಓಕೆ, ಪ್ರತಿಯೊಂದು ಮನೆಗಳಲ್ಲಿ ಆಂಡ್ರಾಯ್ಡ್ ಫೋನ್ ಇದೆ. ಅದರಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗುವಂಥದ್ದು. ಒಂದು ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟ್ವಿಟ್ಟರ್ ಮತ್ತೆ ವಾಟ್ಸಪ್ ಆಗಿರ್ಬೋದು, ಇದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಬಟ್
ಈ ಏಜಲ್ಲಿ ಈಗ ಯಾಕಂದ್ರೆ ಬಿಫೋರ್ ಕೊರೋನಾ ಟೈಮಲ್ಲಿ ಆದ್ರೆ ಒಂದು ಆನ್ಲೈನ್ ಕ್ಲಾಸಸ್ ಅದು ಇದು ಇದೆ ಅಂತೇಳಿ ನೀವು ಫೋನ್ ಯೂಸ್ ಮಾಡ್ತಿದ್ರಿ. ಬಟ್ ಈಗ ನಿಮಗೆ ಅವಶ್ಯಕತೆ ಇಲ್ಲ. ಆ ಒಂದು ಇದರಿಂದ ನೀವು ಆದಷ್ಟು ಫೋನನ್ನ ಅವಾಯ್ಡ್ ಮಾಡಬೇಕು. ಅದರಲ್ಲಿ ಈಗ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿದ್ದಾಗ ಅದರಲ್ಲಿ ಯಾರೋ ಹುಡುಗ ಹುಡುಗಿ ಒಂದು ಲವ್ ಸಾಂಗ್ ಇದು ಮಾಡಿಕೊಂಡು ಪ್ಲೇ ಮಾಡಿರ್ತಾರೆ. ಅದು ಏನಾಗುತ್ತೆ ಅಂತಂದರೆ ಈ ಹುಡುಗರಲ್ಲಾಗಿರ್ಬೋದು, ಯಾರೋ ಕ್ಲಾಸಲ್ಲಿ ಇರೋಂಥ ಹುಡುಗಿ ಫೋಟೋನ ಕೊಲಾಟ್ ಮಾಡಿಬಿಟ್ಟು ಅದನ್ನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಈ ಥರವೆಲ್ಲ ಶೇರ್ ಮಾಡೋದು, ಈ ಥರವೆಲ್ಲ ಇನ್ಸಿಡೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಇದರಿಂದ ಈಗ ನೀವು ಯಾರು ಆ ಥರ ಒಂದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರೋ ನೋಡಿ, ಆಗಲೇ ನಾನು ಫೋಕ್ಸೋ ವಿಚಾರ ಹೇಳಿದೆ, ಇವರು ಕೂಡ ಅದಕ್ಕೆ ಅಕ್ಯೂಸ್ಡ್ ಆಗ್ತಾರೆ. ಈ ಥರ ಒಂದು ಫೋಟೋಗಳು ಶೇರ್ ಮಾಡೋದಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಗಳಲ್ಲಿ ಕೊಲ್ಯಾಬ್ ಮಾಡಿ ಹುಡುಗ ಹುಡುಗಿ ಫೋಟೋ ಶೇರ್ ಮಾಡೋದಾಗಿರ್ಬೋದು, ಇದು ಕೂಡ ಅಪರಾಧನೇ. ಇದು ನಿಮ್ಮಲ್ಲಿ ಅರಿವಿರಬೇಕು. ಬಟ್ ಆದಷ್ಟು ಈ ಏಜಲ್ಲಿ ನೀವು PUC ಕಂಪ್ಲೀಟ್ ಆಗೋ ತನಕ ನೀವು ಯಾವುದೇ ಕಾರಣಕ್ಕೂ ಫೋನಿಂದ ಎಷ್ಟು ಅವಾಯ್ಡ್ ಇದ್ದರೆ ಅಷ್ಟು ನೀವು ಎಜುಕೇಷನ್ ಇದರಲ್ಲಿ ಒಂದು ರಿಸಲ್ಟ್ ಚೆನ್ನಾಗಿ ಬರೋದಕ್ಕೂ ಒಂದು ಅವಕಾಶ. ಆ ಒಂದು ಇದರಿಂದ ಮಕ್ಕಳೇ ನಿಮ್ಗೆ ಹೇಳೋದಿಷ್ಟೇ, ಈಗ ಓದೋ ಅಂಥ ಟೈಮಲ್ಲಿ ನೀವು ಮನೆಯಲ್ಲಿ ತಂದೆ ತಾಯಿಗೆ ಏನು ಗೊತ್ತಾಗೋದಿಲ್ಲ ಅಂತೇಳಿ ಫೋನ್ ಇಸ್ಕೊಂಡು ಇನ್ನೊಬ್ರಿಗೆ ಇವ್ರಿಗೆ ಫ್ರೆಂಡ್ಸ್ ಅಂತೇಳಿ ಫೋನ್ ಮಾಡೋದಾಗಿರ್ಬೋದು, ವಾಟ್ಸಪ್ ಮೆಸೇಜ್ಗಳು ಮಾಡೋದಾಗಿರ್ಬೋದು, ಮತ್ತು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋದಾಗಿರ್ಬೋದು, ಇದರಿಂದ ಸ್ವಲ್ಪ ದೂರ ಇದ್ದು ಓದೋ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು SLCಯಲ್ಲಿ ಒಳ್ಳೆ ರಿಸಲ್ಟ್ ಬಂದರೆ ಸ್ಕೂಲ್ಗೂ ಒಳ್ಳೆ ಹೆಸರು, ನಿಮ್ಮ ಮನೆಯವ್ರಿಗೂ ಒಳ್ಳೆ ಹೆಸರು ಬರುತ್ತೆ. ಅದೇ ಥರ ನಿಮ್ಮ ಮುಂದಿನ ಭವಿಷ್ಯನೂ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸುಬ್ಬಾರೆಡ್ಡಿ ಸರ್ ಅವರು ಮಾತನಾಡಬೇಕಾಗಿ ಕೋರ್ತೇನೆ. ಕಾರ್ಯಕ್ರಮ ಬಹಳ ಸರಳವಾಗಿದ್ದರೂ ಕೂಡ ಮಕ್ಕಳಿಗೆ ಬಹಳ ಮಹತ್ವಪೂರ್ಣ ಕಾರ್ಯಕ್ರಮ ಇದು. ಮಕ್ಕಳ ಹಕ್ಕುಗಳು ಅಥವಾ ಮಕ್ಕಳ ಹಿತರಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಇವತ್ತು ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಮಕ್ಕಳ ಸಹಾಯವಾಣಿ ಕಡೆಯಿಂದ ಮತ್ತು ಕಾನೂನು ಮತ್ತು ಮಕ್ಕಳ ಸುರಕ್ಷತೆ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ವರವರೇ ಮತ್ತು ಮೇಡಮ್ನವರೇ, ಮುಖ್ಯ ಶಿಕ್ಷಕರಾದಂತಹ ನಾಗರಾಜ್ರವರೇ ಮತ್ತು ವೆಂಕಟರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಮತ್ತು ಚಲಪತಿರವರೇ, ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳ ಹಿತರಕ್ಷಣೆ ಬಗ್ಗೆ, ಕಾನೂನಿನ ಬಗ್ಗೆ ಮತ್ತು ನಿಮ್ಮ ಹಕ್ಕುಗಳ ಬಗ್ಗೆ, ಶೈಕ್ಷಣಿಕ ಹಕ್ಕುಗಳ ಬಗ್ಗೆ, ಹಕ್ಕುಗಳು ಅಂತ ಹೇಳಿ ಸಾಕಷ್ಟು ವಿಚಾರವಾಗಿ ನಮ್ಮ ವೆಂಕಟೇಶ್ವರವರು ಮತ್ತು ನಮ್ಮ ಮಂಜುನಾಥ್ ಸರ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. 18 ವರ್ಷದ ಒಳಗಿನ ಮಕ್ಕಳು ಇವೆಲ್ಲ ಕೂಡ, ಹೈಸ್ಕೂಲ್ ಮಕ್ಕಳು ಅಂದರೆ ಯಾರು 18 ವರ್ಷ ದಾಟಿರೋದಿಲ್ಲ. ಆದರೂ ಕೂಡ ಆಗಿಂದಾಗೆ ಶಾಲೆಯಲ್ಲಿ ಸಣ್ಣ ಸಣ್ಣ ದೂರುಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಈ ರೀತಿ ಆಯಿತು, ಅಥವಾ ನಡ್ಕೊಂಡು ಬರಬೇಕಾದ್ರೆ ಈ ರೀತಿ ಘಟನೆ ಆಯಿತು ಅಂಥೇಳಿ. ಯಾಕೆ ಆ ಘಟನೆಗಳು ಆಗ್ತಾ ಇದೆ ಅಂದರೆ ನಿಮ್ಮಲ್ಲಿ ಮಾಹಿತಿ ಕೊರತೆ. ಇವತ್ತು ಪೋಕ್ಸೋ ಅಂತ, ಏನು ಪೋಕ್ಸೋ ಅಂದರೆ ಏನೋ ಹೇಳ್ತಾರೆ ಇವರು ಪೋಕ್ಸೋ ಅಂತಕ್ಕಂಥದ್ದು, ಬಹಳಷ್ಟು ಪವರ್ಫುಲ್ ಆಕ್ಟ್ ಕಾಯ್ದೆ. ಇವತ್ತು ನೀವು ಧೈರ್ಯವಾಗಿ ಓಡಾಡ್ತೀರಾ, ಒಬ್ಬಂಟಿಯಾಗಿ ಓಡಾಡ್ತೀರಾ ಅಂತಂದರೆ ಇಂಥ ಕಾಯ್ದೆಗಳು ಇರೋದ್ರಿಂದ. ನಾನು ಮೊನ್ನೆ ತಾನೇ ಕೂಡ ಒಂದು ಮಗು ವಿಚಾರವಾಗಿ ಒಬ್ಬ ಹಳೆ ವಿದ್ಯಾರ್ಥಿಯನ್ನು ಇಲ್ಲಿ ಕರೆಸಿ ಅದರ ಬಗ್ಗೆ ಹೇಳಿದ್ವಿ. 5 ಗಂಡು ಮಗು ಇರ್ಬೋದು, ಹೆಣ್ಮಗು ಇರ್ಬೋದು, 18 ವರ್ಷ 22 ವರ್ಷದ ಒಳಗೆ ನೀವು ಏನೇ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೀರಾ ಅದನ್ನು ಪೋಕ್ಸೋ ಮೇಲೆ ನಿಮ್ಮನ್ನು ಸುಮಾರು ವರ್ಷಗಳ ಕಾಲ, 7 ವರ್ಷಗಳ ಕಾಲ ಅಥವಾ ಇಷ್ಟೊಂದು ಕಾಲಾವಧಿ ಇರುತ್ತೆ, ನಿಮ್ಮನ್ನು ಜೈಲಿಗೆ ಹಾಕ್ತಕ್ಕಂಥ ಅವಕಾಶಗಳು ಹೆಚ್ಚಿಗುತ್ತೆ. ಗೊತ್ತಾಗಲಿಲ್ಲ ಮಕ್ಕಳೇ, ನೀವು ಅನ್ಕೊಂಡಿದ್ರೆ ಏನು ಮಾಡ್ತಾರೆ ಗುರು, ಯಾರು ಗೊತ್ತಾಗೋದಿಲ್ಲ ಅಂತ. ನಿಮ್ಮ ಪ್ರತಿಯೊಂದು ಕ್ಷಣವೂ ನೀವು ಏನು ನಡತೆ ನಿಮ್ದು ಹೇಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿಯ ಫೋನ್ ಇರ್ಬೋದು, ನೀವು ಉಪಯೋಗಿಸ್ತಕ್ಕಂಥ ಮೊಬೈಲ್ ಫೋನ್ ಇರ್ಬೋದು, ಅಥವಾ ನೀವು ಮಾತಾಡ್ತಕ್ಕಂಥ ನಿಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ಫೋನ್ ಇರ್ಬೋದು, ಪ್ರತಿಯೊಂದು ಎವಿಡೆನ್ಸ್ ಇರುತ್ತೆ.
ಪೊಲೀಸ್ ಕಡೆಗೆ ಹೋದ್ರೆ 5 ನಿಮಿಷದಲ್ಲಿ ನಿಮ್ಮನ್ನ ನೀವು ಏನು ತಪ್ಪು ಮಾಡಿದ್ರೆ ಎಂಬುದನ್ನು ಕಂಡುಹಿಡಿತಾರೆ. ಆ ಅರಿವು ನಿಮಗೆ ಇರೋದಿಲ್ಲ. ಯಾರು ನೋಡ್ತಾ ಇಲ್ಲ ಬಿಡು ನಮ್ಮನ್ನ ಅಂತೇಳಿ ನೀವು ಯಾರೋ ಮುಚ್ಚು ಮರೆಯಲ್ಲಿ ನಿಂತು ಮಾತಾಡ್ತಕ್ಕಂಥದ್ದು, ಅಥವಾ ಫೋನಲ್ಲಿ ತಂದೆ ತಾಯಿಗಳಿಗೆ ಗೊತ್ತಾಗ್ತೀರಾ, ಹಿರಿಯರಿಗೆ ಗೊತ್ತಾಗ್ತೀರಾ, ಇನ್ನೊಬ್ಬರಿಗೆಲ್ಲ ಮಾತಾಡ್ತಕ್ಕಂಥದ್ದು, ಇದು ಪ್ರತಿಯೊಂದು ಕೂಡ ಸಾಕ್ಷಿಯಾಗಿ ಸಿಗತ್ತೆ. ಸಮಯ ಬಂದಾಗ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಜೈಲು ಹಾಕ್ತಾರೆ, ಗಂಡು ಮಕ್ಕಳನ್ನ ಜೈಲು ಹಾಕ್ತಾರೆ. ಅರ್ಥ ಹೇಳಿನಮ್ಮ? ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೆಣ್ಮಕ್ಳಿದ್ದೀರಾ, ಗಂಡು ಮಕ್ಕಳು ಇದ್ದೀರಾ, ಗಂಡು ಮಕ್ಕಳು ಇದ್ದೀವಿ ನಮಗೆ ಯಾರು ಅಂತಲ್ಲ. ನೀವು 22ರ ಒಳಗಡೆ ನೀವು ಪೋಕ್ಸೋ ಕಾಯ್ದೆಗೆ ಒಳಗಾಗ್ತೀರ. ಅರ್ಥ ಆಗಿದೆಯಾ? ನನ್ನ ಸಾಕಷ್ಟು ವಿಚಾರಗಳು ಹೇಳಿದ್ದಾರೆ, ಊಟಕ್ಕೆ ಬೇರೆ ಸಮಯ ಆಗಿದೆ. ಆದ್ರೂ ಕೂಡ ಇದ್ರ ಬಗ್ಗೆ ಒಂದು 4-5 ಕಾಯ್ದೆಗಳ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಏನಕ್ಕೆ ಹೇಳಿದ್ದಾರೆ ಅಂತಕ್ಕಂಥದ್ದು ಕೇಳಿಸ್ಕೊಳ್ಳಿ. ದಟ್ಟು ಯಾವುದೇ ಏನಿದ್ದೀರ ನೀವು ಈ ವರ್ಷದಲ್ಲಿ ನಮಗೆ ಸರ್ ಬಸ್ಸಲ್ಲಿ ಇಂಥವ್ರು ನಮ್ಮನ್ನ ರೇಗಿಸಿದ್ರು ಅಥವಾ ನಮ್ಮ ಊರಲ್ಲಿ ಇಂಥವ್ರು ನಮಗೆ ಈ ರೀತಿ ಮಾತನಾಡಿದ್ರು ಅಂತಕ್ಕಂಥದ್ದು ಕಂಪ್ಲೇಂಟ್ಸ್ ಇಲ್ಲಿ ಬರ್ಕೊಡು. ಅಲ್ಲಿ ನೀವು ಜಾಗೃತರಾಗಿದ್ದೀರಾ, ಇವತ್ತಿನ ಕಾರ್ಯಕ್ರಮ ನಿಮಗೆ ಕಿವಿಗೆ ಹೋಗಿದೆ, ನೀವು ತಿಳ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಅರ್ಥ. ಹಾಗಾಗಿ ಮಕ್ಕಳ ಇದರ ಬಗ್ಗೆ ಪ್ರತಿದಿನ ಪ್ರತಿ ಕ್ಷಣ ಎಚ್ಚರಿಕೆಯಿಂದ ನಡ್ಕೋಬೇಕು ಅಂತ ತಿಳಿಸ್ತಾ, ಕಾನೂನಿನ ಬಗ್ಗೆ ನಿಮ್ಮ ಮಕ್ಕಳ ರಕ್ಷಣೆಯ ಬಗ್ಗೆ ಸಾಕಷ್ಟು ಪುಸ್ತಕಗಳಿದ್ದಾವೆ, ಸಾಕಷ್ಟು ವಿಕಿಪೀಡಿಯಾ ಇದೆ, ನಿಮಗೆ ಮೊಬೈಲ್ಸ್ ಅಲ್ಲಿ ಅಥವಾ ಬುಕ್ಸ್ ಅಲ್ಲಿ ಸಿಗ್ತದೆ. ಅಥವಾ ಇಂಥ ಕಾರ್ಯಕ್ರಮದಲ್ಲಿ ನೀವು ತಿಳ್ಕೊಂಡು ಅದರಂತೆ ನಡ್ಕೊಳ್ತೀರಾ ಅಂತ ಭಾವಿಸ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಮಕ್ಕಳ ರಕ್ಷಣೆ ಇರುವಂತಹ ಕಾನೂನುಗಳು, ಅದರ ಮಹತ್ವದ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಸುಬ್ಬಾರೆಡ್ಡಿ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕೊನೆ ಇಷ್ಟೊಂದು ತುಂಬಾ ಯಶಸ್ವಾಗಿ ನಡೆಸಿಕೊಟ್ಟಂತ ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರಿಗೆ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.